ನಾನು ಅವರಿಬ್ಬರನ್ನು ತುಂಬ ನೆನೆಸ್ಕೋತೀನಿ. ಯಾಕಂದರೆ ತುಂಬ ಒಳ್ಳೆ ಸಿನಿಮಾಗೆ ಯಾರ ಮಾತು ಕೇಳ್ದಿರ ಅದಕ್ಕೆ ಹಣ ಹೂಡಿದ್ರಲ್ಲ, ಅದಕ್ಕೆ ಹಂಗಾಗಿ ನಿಮ್ಮ ಧೈರ್ಯಕ್ಕೆ ನಿಮ್ಮ ಮನಸ್ಸಿಗೆ ನಾನು ಸದಾ ಚಿರಋಣಿ. ತುಂಬ ದೊಡ್ಡ ಮಟ್ಟದ ಒಂದು ಸಿನಿಮಾನ ಮಾಡಿದ್ದೀರಾ. ನಾವು ಅದನ್ನು ಮರೆಯೋದಿಲ್ಲ ಯಾವಾಗಲೂ. ಯಾವಾಗಲೂ ನಾವು ನೆನೆಸ್ಕೋತೀವಿ. ನಿಜವಾಗ್ಲೂ ನೀವೆಲ್ಲ ನಮ್ಮನ್ನು ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಹೋಗೋರು, ಕನ್ನಡ ಇಂಡಸ್ಟ್ರಿನ ನಡೆಸ್ಕೊಂಡು ಹೋಗುವಂಥ ನಿರ್ಮಾಪಕರು ಯಾರೇ ಆಗಿರ್ಬೋದು. ಸತ್ಯಪ್ರಕಾಶ್ ಸರ್ ಆಗ್ಬೋದು, ಆರ್ ಎಸ್ ಗೌಡ್ರಿದ್ದಾರೆ, ಎಲ್ಲ ನಿರ್ಮಾಪಕರಿದ್ದೀರಾ. ಮತ್ತು ಏನಾನ ತೊಂದರೆ ಅಂದಾಗ ಓಡಿ ಬರೋಂಥ ವಾಣಿಜ್ಯ ಮಂಡಳಿ ಇದೆ, ಸದಸ್ಯರಿದ್ದೀರಾ. ಎಲ್ಲ ನಿಮ್ಮೆಲ್ಲರ ಈ ಒಂದು ಒಗ್ಗಟ್ಟಿಗೆ ಮತ್ತು ಈ ಶಕ್ತಿಗೆ ನಾನು ಚಿರಋಣಿಯಾಗಿರ್ತೀನಿ. ಈ ಸಾಮಾನ್ಯವಾಗಿ ಈ ಫಂಕ್ಷನ್ಗೆ ಬಂದಾಗ ಹೆಸರುಗಳು ಮರೆತು ಬಿಡ್ತೀನಿ. ಸೊ ಹಂಗಾಗಿ ಅದನ್ನು ಎಲ್ಲ ಬರ್ಕೊಂಬಂದೆ. ಇಲ್ಲಿ ನಿಲ್ಲೋದಕ್ಕೆ ಬಾಣ ಎಷ್ಟೇ ಬಿಟ್ಟರೂ ಸರಿ ಆ ನೋವನ್ನ ತಡೆಯೋ ಶಕ್ತಿ ಇದೆ ಅಂತ ಶಕ್ತಿ ಕೊಟ್ಟಂಥ ನನ್ನ ಅಭಿಮಾನಿಗಳು. ನಾನು ಮನುಷ್ಯ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ. ನನ್ನ ಕಣ್ಣೀರದಾಗ ನನ್ನ ಕಣ್ಣೀರು ಒರೆಸಿದಂಥ ಅಭಿಮಾನಿಗಳು. ಇಂಡಸ್ಟ್ರಿಯಲ್ಲಿ ದುನಿಯಾ ವಿಜಯ್ ಇದು ಎಲ್ಲ ಮುಗಿದೋಯ್ತು ಅಂದಾಗ ತೊಡೆ ತಟ್ಟದಂಥ ಅಭಿಮಾನಿಗಳು. ಮತ್ತೆ ನಿನ್ನ ಜೊತೆಯಲ್ಲಿ ನಾವಿದ್ದೀವಿ, ನೀವು ಸಲಗ ಆಗಿ ಅಂತ ಹೇಳಿದ ಎಲ್ಲ ನನ್ನ ಅಭಿಮಾನಿ ಸಲಗಗಳು. ಸಾಕಾಗಲಿಲ್ಲ ಅಂದರೆ ನಿಮ್ಮ ಜೊತೆ ಭೀಮ ಆಗ್ತೀನಿ ಅಂತ ಭೀಮಾದ ಭೀಮಗಳು ಅಭಿಮಾನಿಗಳು. ಈಗ ನನ್ನ ಕೈ ಹಿಡಿದು ಮತ್ತೆ ಲ್ಯಾಂಡ್ ಲಾರ್ಡ್ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳಿಗೂ, ಅಭಿಮಾನಿ ಮನೆಯವರಿಗಮ್ಮ ಚೆನ್ನಾಗಿದ್ದೀನಮ್ಮ. ನಾನು ಶಿವರಾಜ್ ಕುಮಾರ್ ಪಿಕ್ಚರ್ 100 ಸಲ ನೋಡಿದ್ದೀನಿ. ಆಯ್ತವ ಕಾಂತಾರ ನೋಡಿದ್ದೀನಿ. ನಮಗೆ ನಿಮ್ಮ ಸಮರ್ಥಿಯಿಂದ ಒಂದು ಸನ್ಮಾನ ಮಾಡಿ. ಈಗ ಖಂಡಿತವಾಗ್ಲೂ ಮಾಡ್ತೀನಮ್ಮ. ಮಾಡೋಣ. ಖಂಡಿತವಾಗ್ಲೂ ಧನ್ಯವಾದಗಳಮ್ಮ, ನೀವು ಬಂದಿತ್ತು. ಒಂದು ಚೇರ್ ಕೊಡಮ್ಮ, ಹಾರ ಕೊಡಮ್ಮ. ಒಂಚೂರು ಒಂದ್ ನಿಮಿಷ. ಬೊಕ್ಕೆ ಕೊಡಿ ಸರ್. ಧನ್ಯವಾದಗಳು ಅಮ್ಮ, ಧನ್ಯವಾದಗಳು. ಯಾರಿಗೂ ಗೊತ್ತು ಹೆಣ್ಣು ಶಕ್ತಿ ಯಾವ ರೂಪದಲ್ಲಿ ಯಾವಾಗ ಎಲ್ಲಿ ಬಂದು ಆಶೀರ್ವಾದ ಮಾಡ್ತಾಳೆ ಅಂತ. 100ಕ್ಕೆ 100 ಸತ್ಯ. ನಂಬೋ ತಾಯಿ, ನಾವೆಲ್ಲ ನಂಬಿರೋ ತಾಯಿ ಅಂದಿರು, ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡಿ, ಎಲ್ಲರೂ ಯಾವುದೋ ರೂಪದಲ್ಲಿ ಬಂದು ಅರಸು ಹೋಗ್ತಾರೆ. ಅದಕ್ಕಿದೆ ಸಾಕ್ಷಿ. ಹಂಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ನೋವು, ನಲಿವು, ಕಷ್ಟ ಅಂತ ಬರೋದು ಸಹಜ. ಪ್ರತಿಯೊಬ್ಬ ಕಲಾವಿದರಿಗೂ ಬರುತ್ತೆ. ಆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂಥ ಎಲ್ಲ ಕಲಾವಿದರ ಎಲ್ಲ ಅಭಿಮಾನಿಗಳಿಗೂ ನಾನು ಚಿರಋಣಿಯಾಗಿರ್ತೀನಿ. ಇವತ್ತು ನೀವುಗಳಿಲ್ದಿರ ನಾವಿಲ್ಲ, ಯಾವತ್ತೂ ಇಲ್ಲ. ನಮಗೆ ಶಕ್ತಿ ಕೊಡೋದೇ ನೀವು. ನಮಗೊಂದೇ ಬೇಕಾಗಿರೋದು ನಮ್ಮ ಕನ್ನಡ ಚಲನಚಿತ್ರರಂಗ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೋಬೇಕು. ಇದೇ ನಾನು ಮೊನ್ನೆ ಒಂದು ತುಂಬಿದ ಸಭೆಯಲ್ಲಿ ಮಾತಾಡಿದ್ದೀನಿ. ಕನ್ನಡಿಗರು ಅಂದರೆ ಅಷ್ಟು ಕೀಳಾಗಿ ನೋಡಬೇಡಿ. ಕಷ್ಟ ಎಲ್ರಿಗೂ ಬರುತ್ತೆ, ಬಟ್ ಕಷ್ಟ ಶಾಶ್ವತವಾಗಿರಲ್ಲ. ತಿರುಗು ಬಿದ್ದರೆ ಸರಿ ಇರಲ್ಲ ಕನ್ನಡಿಗರು ಅಂತ ನಾವು ಹೇಳಿದ್ದೀವಿ.
ಮತ್ತೆ ನಾನು ನನ್ನ ಉಸಿರಿರೋವರೆಗೂ ಇರಮ್ಮ ನನ್ನ ಉಸಿರಿರೋವರೆಗೂ ಮತ್ತು ನನ್ನ ಮನೆತನ ಇರೋವರೆಗೂ ನನ್ನ ಬೆನ್ನಲ್ಲಿ ಎಷ್ಟೇ ಏಟ್ ಬಿದ್ದಿದ್ರು ಎಷ್ಟೇ ನೋವಿದ್ರು ಅದನ್ನು ತೋರಿಸ್ದಿರಾ ನನ್ನ 2 ಮಕ್ಕಳನ್ನ ಈ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿಸ್ತಾ ಇದ್ದೀನಿ. ನಿಮ್ಮ ಮಡ್ಲಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ಸಾಕಿ ಅವ್ರನ್ನು ನನಗಿನ್ನ ಹೆಚ್ಚಿಗೆ ಆಶೀರ್ವದಿಸಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳನ್ನ ಕೂಡ ಕೇಳ್ಕೊತೀನಿ, ಎಲ್ಲ ಅಭಿಮಾನಿಗಳನ್ನ ಕೂಡ ಕೇಳ್ಕೊತೀನಿ. ಎಲ್ಲ ಕಲಾವಿದರನ್ನು ಜ್ಞಾಪಿಸ್ಕೋತಾ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ರಸಿಕರ ರಾಜ, ಕನ್ನಡ ಕಂಠೀರವ, ಕಾಳಿದಾಸ ಅವ್ರನ್ನ ನೆನೆಸ್ಕೊಳ್ದಿರೋ, ಯಾಕೆಂದರೆ ಕನ್ನಡ ಸಿನಿಮಾ ಅಂತ ನಮ್ಮ ಇಂಡಸ್ಟ್ರಿಗೆ ಬಂದಾಗ ಮೊದಲನೇ ದೇವರು ಪೂಜೆ ಮಾಡೋದು ಅಂದರೆ ಅವರನ್ನೇ ನಾವೆಲ್ಲರೂ. ಸೊ ಹಂಗಾಗಿ ಅವ್ರನ್ನ ನೆನೆಯುತ್ತಾ, ಪುನೀತ್ ರಾಜ್ಕುಮಾರ್ ಸರ್ನ ನೆನೆಯುತ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ, ಎಲ್ರಿಗೂ ಒಳ್ಳೇದಾಗಲಿ, ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ. ಯಾರು ತೊಂದರೆ ಇರೋದು ಬೇಡ, ಎಲ್ಲ ನಗ್ನಗ್ತಾ ಇರಲಿ, ಇಷ್ಟೇ. ಎಲ್ಲ ಯಾವಾಗಲೂ ಕೇಳೋದು ಇಷ್ಟೇ, ಎಲ್ರಿಗೂ ಒಳ್ಳೇದು ಬಯಸೋಣ, ಎಲ್ರಿಗೂ ಒಳ್ಳೇದು ಅರ್ಸೋಣ, ಯಾವಾಗಲೂ ಒಳ್ಳೇದಾಗಲಿ ಅಂತ ಕೇಳೋಣ. ಯಾಕೆಂದರೆ ಕಲಾವಿದರು ನಾವು ಈ ಸ್ಥಿತಿಗೆ ಬರೋದಕ್ಕೆ ನಾನಾಗ್ಬೋದು, ಇವಾಗ ರಚಿತಾರಾಮ್ ಇದ್ದಾರೆ, ನಮ್ಮ ಮಿತ್ರ ಇದ್ದಾರೆ, ಇನ್ನಷ್ಟು ಕಲಾವಿದರು, ನಮ್ಮ ಹೊಸ ಹುಡುಗ ಶಶಿರ್ ಇದ್ದಾರೆ, ಇನ್ನೊಂದಷ್ಟು ಕಲಾವಿದರಿದ್ದಾರೆ. ನೀವೆಲ್ಲ ಕಂಡಂಗೆ ನಾವು ನಿಮ್ಮ ಕಣ್ಣಿಗೆ ತುಂಬ ಸಂತೋಷವಾಗಿ ಕಾಣ್ತಿರ್ತೀವಿ, ಅಷ್ಟೇ ನೋವಲ್ಲಿ ಬಂದಿರ್ತೀವಿ ಯಾವಾಗಲೂ. ಅದನ್ನೆಲ್ಲ ನುಗ್ಗಿ ನಿಮ್ಮನ್ನು ನೋಡಿ ಖುಷಿ ಪಡೋಣ ಅಂದಾಗ ಸ್ಟೇಜ್ ಮೇಲೆ ಮಾತುಗಳು ಬರಲ್ಲ ನಮಗೆ, ಏನು ರಚಿತಾ? ಸೊ ಹಂಗಾಗಿ ನಾವು ಹೇಳೋದೊಂದೇ, ಯಾವ ಕಲಾವಿದ್ರಿಗೂ ಏನೂ ಆಗೋದು ಬೇಡ, ಎಲ್ಲರ ಮನೆ ಸಂತೋಷವಾಗಿರಲಿ, ಎಲ್ಲರೂ ಖುಷಿಯಾಗಿರಲಿ. ಇಲ್ಲಿ ನನ್ನ ಜಡೇಶ್ ಆ್ಯಕ್ಚುಲಿ ನನಗೆ ನಿರ್ದೇಶಕ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ತಮ್ಮ ಅನ್ಬೋದು, ಒಬ್ಬ ಮೊಂಡಾಟ ಮಾಡುವಂಥ ಒಬ್ಬ ತಮ್ಮ, ಅಂದರೆ ಕೆಲಸಕ್ಕೆ ಮೊಂಡು ಬೀಳುವಂಥ ಒಬ್ಬ ತಮ್ಮನ ಸ್ಥಾನನ ನಾನು ಜಡೇಶ್ಗೆ ಕೊಡ್ತೀನಿ. ಯಾಕೆಂದರೆ ಇದು ಮಾತಾಡೋದು ಇನ್ನೂ ತುಂಬ ಇದೆ. ಇದು ಖಂಡಿತವಾಗ್ಲೂ ಈ ಹಬ್ಬದ ದಿವಸ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನ ಮತ್ತು ತುಂಬ ವಿಚಾರ ಇರುವಂಥ, ಕೊನೆಯವರೆಗೂ ನಿಲ್ಲುವಂಥ, ಜ್ಞಾಪಕದಲ್ಲಿರುವಂಥ ಒಂದು ದೊಡ್ಡ ಸಿನಿಮಾ, ಒಂದು ಮೈಲಿಗಲ್ಲಾಗತ್ತೆ ಇದು ಲ್ಯಾಂಡ್ ಲಾರ್ಡ್. ಯಾಕೆಂದರೆ ಪ್ರತಿಯೊಬ್ಬನಿಗೂ ಬದುಕಕ್ಕೆ ಅರ್ಹತೆ ಇದೆ, ಸಮಾನತೆ ಬೇಕು ಅನ್ನೋದೇ ಆದರೆ ಅವ್ರು ಲ್ಯಾಂಡ್ ಲಾರ್ಡ್ ನೋಡಲೇಬೇಕು, ಯಾವುದೇ ಕಾರಣಕ್ಕೂ ಅದನ್ನು ಮರೆಯೋ ಆಗಿಲ್ಲ. ಹಂಗಾಗಿ ಈ ಜಾಗನ ತುಂಬಿಕೊಳ್ಳೋಕ್ಕೆ ಇಷ್ಟು ಜನ ನಾವು ಸೇರೋದಕ್ಕೆ ಇಲ್ಲಿ ಒಂದು ನಿರ್ಮಾಪಕರು, ಇನ್ನೊಂದು ನಿರ್ದೇಶಕರು ಹೋಗಿ ಹಗಲು ರಾತ್ರಿ ನಿರ್ದೇಶಕರಿಗೆ ಒಬ್ಬ ಜಡೇಶ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು, ನಿರ್ದೇಶಕರಿಗೆ ಆಮೇಲೆ ನಿರ್ಮಾಪಕರಿಗೆ ಆಮೇಲೆ ಗೊತ್ತಾಯಿತು. ಬಟ್ ಆ ಕತೆ ಮಾಡಿದಾಗ, ಓಡಾಡಿದಾಗ, ತಂಡ ಕಟ್ಟಿದಾಗ, ಆ ನೊಂದಾಗ, ಹತ್ತಾಗ ನಾವು ನೋಡಿರ್ತೀವಿ ಎಲ್ಲನೂ. ಅದಕ್ಕೆ ಆಶೀರ್ವಾದ ಮಾಡಿದವರು ಸತ್ಯಪ್ರಕಾಶ್ ಮತ್ತು ನಮ್ಮ ಸೂರಜ್ ಅವರು. ನಾನು ಹಂಗಾಗಿ ನಿಮ್ಮನೆ ತಣ್ಣಗಿರಲಪ್ಪ, ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀರಾ, ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ ನಾವು. ರಚಿತಾರಾಮ್ ಅವ್ರಿಗೆ ನಾನೇನು ಹೇಳಲಿ, ನಾನು ರಚಿತಾರಾಮ್ ಯಾವಾಗ ಆ್ಯಕ್ಟ್ ಮಾಡೋವಾಗ್ಲೂ ರಚಿತಾರಾಮ್ ಅವರು ನಾವು ಒಂದೇ ಏರಿಯಾ ಅವರು. ಇರಮ್ಮ ನಿಮಿಷ, ನಾನು ರಚಿತಾರಾಮ್ ಅವರು ಒಂದೇ ಏರಿಯಾದವರು. ಸೊ ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಅಮ್ಮ ಕಂದ ನನ್ನ ಜೊತೆ ಆ್ಯಕ್ಟ್ ಮಾಡೋದು ನನಗೇನು ಅನ್ಸೋದಿಲ್ಲ ಕಣಪ್ಪ. ರಚಿತಾರಾಮು ಅದೇ ಹೇಳ್ತಾರೆ, ನನಗೂ ಏನು ಫೀಲ್ ಆಗಲ್ಲಪ್ಪ, ಆ್ಯಕ್ಟ್ ಮಾಡೋಣ ಅಂತ. ಸೊ ಹಂಗಾಗಿ ಈ ಚಿಕ್ಕ ಮಕ್ಕಳು ಈ ಆಟ ಆಡ್ತಾರೆ ಗೊತ್ತಾ, ಆ ಥರದ್ದು ಒಂದು ಫೀಲಿಂಗ್ಸಲ್ಲೇ ಇರ್ತೀವಿ. ಆಯ್ತಾರೆ ಅವರಾಗಲಿ ನನ್ನ ವೈಫ್ ಕ್ಯಾರೆಕ್ಟರ್ ಅಂತ ಇಲ್ಲ, ಅದು ನಾನಾಗಲಿ ಯಾಕೆ ಪತಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತಲೂ ಇಲ್ಲ. ತುಂಬ ಒಂದು ಸಲಿಗೆ, ಅಂದರೆ ಒಂದು ತುಂಬ ಚಿಕ್ಕ ವಯಸ್ಸಿಂದ ಬೆಳೆದಂಥ ಒಂದು ಸಲಿಗೆ ಇದರಲ್ಲಿ ಮಾಡುವಂಥ ಪಾತ್ರಗಳು ಮಾಡ್ತೀವಿ. ಯಾಕೆಂದರೆ ಒಂದೇ ಏರಿಯಲ್ಲಿ ಒಬ್ರಿಗೊಬ್ರು ಓಡಾಡ್ತಿದ್ದು ನೋಡ್ತಿದ್ದು ಎಲ್ಲ ನನಗೆ ನೋಡಿ ಖುಷಿ. ಆಮೇಲೆ ನೀವಿವತ್ತು ಪರಭಾಷೆಯಲ್ಲಿ ಹೋಗಿ ಮಾಡಿರೋದು ಸಂತೋಷ ಇದೆ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಉಮಾಶ್ರೀ ಅಮ್ಮನ ಬಗ್ಗೆ
ನಾವು ಹೇಳದೇ ಇದ್ರೆ ಅದು ನಮಗೆ ಶಾಪನೂ ಆಗುತ್ತೆ ಇವತ್ತು. ಯಾಕೆಂದರೆ ಕನ್ನಡದ ಹಬ್ಬದ ದಿನ ಕನ್ನಡದಲ್ಲಿ ಹುಟ್ಟಿರುವಂಥ ಪ್ರಚಂಡ ಕಲಾವಿದರಲ್ಲಿ ಒಬ್ಬರಾದ ಉಮಾಶ್ರೀ ಅಮ್ಮ ನನ್ನ ಎತ್ತ ತಾಯಿಗೆ ಅಂದರೆ ನಮ್ಮಮ್ಮನಿಗೆ ಮಾತು ಕಡಿಮೆ, ಅವರು ಬರ್ತಿರ್ಲಿಲ್ಲ. ಅಕಸ್ಮಾತ್ ಮಾತು ಬಂದಿದ್ರೆ ಅದು ಉಮಾಶ್ರೀ ಅಮ್ಮನ ಥರನೇ ಇರೋರು ಗ್ಯಾರಂಟಿ ನಮ್ಮ. ಸೊ ಹಂಗಾಗಿ ನನ್ನ ಅಮ್ಮನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಯಾವಾಗಲೂ ಆ್ಯಕ್ಟ್ ಮಾಡ್ತೀನಿ. ಯಾಕೆಂದರೆ ನಾವು ಇಷ್ಟು ಜನ ಕಲಾವಿದರು ಏನು ಹೊಡೆದಾಡಿದ್ದೀವಲ್ಲ, ಎಲ್ಲರೂ ನೀವುಡಿಸಿ ಬಿಸಾಕ್ಬಿಡ್ತಾರೆ ಒಂದು ಓಪನಿಂಗ್ ಸೀನಲ್ಲಿ. ಅದು ಜಡೇಶ್ಗೆ ನಾನು ಥ್ಯಾಂಕ್ಸ್ ಹೇಳೋಕೆ, ಅದೇನು ನಾನು ಏನು ಸೀನ್ ಹೇಳಲ್ಲ. ನಾವು ಇಷ್ಟು ಜನ ಏನು ಕಿತ್ತಾಡಿದ್ದೀವಿ, ಇಷ್ಟು ಕಲಾವಿದರು, ಇಷ್ಟು ತಂತ್ರಜ್ಞರು ನಾವೆಲ್ಲ ಮಾಡಿದ್ದೀವಲ್ಲ, ಒಂದೇ ಒಂದು ಸೀನಲ್ಲಿ ನುಂಗಿ ನೀರು ಕುಡಿದು ಹಂಗೆ ಸೀದಾ ಹೋಗ್ತಾ ಇರ್ತಾರೆ. ಅದೊಂದು ಸೀನು ನೋಡೋರ ಮನಸ್ಸು ಮೈಯೆಲ್ಲ ಜುಮ್ ಅಂದೇಳಿ ನನ್ನ ಹೆಸರು ಬದಲಾಯಿಸ್ಕೋತೀನಿ ಅವತ್ತು. ಹಂಗೆ ಮಾಡಿದ್ದಾರೆ ಆ ಒಂದು ಸೀನ್ನ ಅವರು. ನನಗೆ ಅವರು ತಾಯಿ ಮಾಡ್ತಾರೆ ಅಂದರೆ ನನಗೆ ಅಷ್ಟು ಇಷ್ಟ. ನಾನು ನನ್ನ ತಾಯಿ ಜೊತೆನೇ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋಷ್ಟು ಇಷ್ಟ. ಯಾಕಂದರೆ ನಟನೆಯಲ್ಲಿ ಅವರೆಲ್ಲ ರಕ್ತ ಬೀಜಾಸುರರು ಇರ್ತಾರೆ. ರಕ್ತ ಬೀಜಾಸುರರು ಒಂದು ತೊಟ್ಟು ನಾನು ಹರಿಸಿದ್ರೆ ನೀನು ಹರಿಸು, ನಾನು ಒಂದು 100 ತೊಟ್ಟು ಹರಿಸ್ತೀನಿ ಅಂತಾರೆ. ಅಷ್ಟು ಕಷ್ಟ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದು. ಅಂಥ ಶ್ರೇಷ್ಠವಾದ ನಟರಲ್ಲಿ ಅವರೊಬ್ಬರು ಕೂಡ. ಮತ್ತು ನನಗೆ ಇನ್ನೊಂದು ತಾಯಿ ಕೂಡ ಅವರು. ಯಾವಾಗಲೂ ನಾನು ಮಾಸ್ತಿ ಅದೇ ಹೇಳ್ತಾ ಇರ್ತೀವಿ, ಆ ಅಮ್ಮನ ಥರ ಮಾಡಬೇಕು, ಏನು ಮಾಡ್ತಾರ ಅಮ್ಮ ಬಾಬಾ ಅಂತ. ಒಬ್ಬೊಬ್ಬರೇ ಹೇಳ್ತೀನಿ. ರಾಕೇಶ್ ಅಡಿಗ ಅವರಲ್ಲಪ್ಪ, ರಾಕೇಶ್ ಅಡಿಗ ಬಂದಿಲ್ವಾ? ಓಕೆ. ರಿತನ್ಯ ವಿಜಯ್ ಬಂದಿದ್ದಾರಲ್ಲ, ಒಳ್ಳೇದಾಗ್ಲಮ್ಮ ನಿನಗೆ. ಇವತ್ತು ನೀನು ಬಾ, ನೀನು ತುಂಬ ದೊಡ್ಡ ಮಟ್ಟದಲ್ಲಿದ್ದೀಯಾ, ದೊಡ್ಡವರಾಗಿದ್ದೀರಾ, ನಾವು ಚಿಕ್ಕವರು. ಬನ್ನಿ ಬನ್ನಿ ರಿತನ್ಯ. ನಾವು ಚಿಕ್ಕವರು, ನಾವೇನು ಮಾತಾಡೋ ಹಾಗಿಲ್ಲ. ಸೊ ಹಂಗಾಗಿ ದೇವ್ರು ಯಾವಾಗಲೂ ನಿಮ್ಗೆ ಒಳ್ಳೇದು ಮಾಡಲಿ. ತುಂಬ ತುಂಬ ಕಷ್ಟಪಟ್ಟು ಸಾಕಿದ್ದೀನಿ ನನ್ನ ಮಕ್ಕಳು ನನಗೇನು ಮಾಡಿಲ್ಲ. ನನ್ನ ಮಕ್ಕಳು ನಾನು ಯಾವತ್ತೂ ಬಿಟ್ಕೊಡಲ್ಲ. ಥ್ಯಾಂಕ್ ಯು. ಹೋಗ್ಮ. ಶಿಶಿರ್ ಅಲ್ಲಮ್ಮ, ಶಿಶಿರ್ ಮಾಮ ನೋಡಿ. ಈ ಹುಡುಗ ಈ ಬಾಲಿವುಡ್ ಹೀರೋಗಳಿಗಿನ್ನ ಸಖತ್ತಾಗಿದ್ದಾನೆ ಆ್ಯಕ್ಚುಲಿ ನೋಡೋದು. ಮುದ್ದ ಒಳ್ಳೆ ಕಾಶ್ಮೀರ್ ಆ್ಯಪಲ್ ಇದ್ದಂಗಿದೆ ನೋಡಿ. ಇಲ್ಲಿ ನೀನು ಯಾರೋ ಜೆಂಟ್ಸೇ ಲವ್ ಮಾಡ್ಬಿಡಂಗ ಅವ್ರು ನೋಡಿದ್ರೆ, ಹುಡುಗಿರಿಗಿನ ಹೆಚ್ಚಾಗಿ ತುಂಬ ಚೆನ್ನಾಗಿದೆ ನೀನು ಅಂತ. ತುಂಬ ಅದ್ಭುತವಾದ ಕಲಾವಿದ, ಅಮೇಝಿಂಗ್ ನಟ. ಮುಂದೆ ಎಲ್ಲ ದಯಮಾಡಿ ಪ್ರೊಡ್ಯೂಸರ್ಸು ನೀವೆಲ್ಲ ಆ ಹುಡುಗನಿಗೆ ಆಶೀರ್ವಾದ ಮಾಡಿ ಸಿನಿಮಾ ಮಾಡಿ. ಇವೆಲ್ಲ ಸರ್, ಈಗ ತಾವು ಈಗ ಪ್ರೊಡ್ಯೂಸರು ಅಂದಾಗ ಸಿನಿಮಾ ಮಾಡೋ ಪ್ಯಾಷನ್ ಒಂದು, ಮತ್ತು ಬಿಸ್ನೆಸ್ ಮಾಡೋದು ಒಂದು ಯಾವಾಗಲೂ ಇದ್ದೇ ಇರುತ್ತೆ ಖಂಡಿತ. ಆದರೆ ನಮಗೊಂದು ಗೊತ್ತಿರುತ್ತೆ, ಇದು ಗ್ಯಾರಂಟಿ. ಮೊನ್ನೆ ಹೇಳ್ದಲ್ಲ, ಇದು ಗುನ್ನೀಸ್ ಕುದುರೆ ಓಡುತ್ತೆ ಅನ್ನೋ ಥರ ಇನ್ನೊಂದು ಓಡುವಂಥ ಕುದುರೆಯಲ್ಲಿ ಮತ್ತೊಂದು ಒಳ್ಳೆ ರೇಸಲ್ಲಿ ಹೋಗುವಂಥ ಒಂದು ಒಳ್ಳೆ ಕುದುರೆ ಇದು. ಹಂಗಾಗಿ ಪ್ರೊಡ್ಯೂಸರ್ಸು ಒಳ್ಳೆ ಕಲಾವಿದ. ಕಲಾವಿದರ ಕಲೆಗಳ ಮಾಸಕ್ಕಿಂತ ಮುಂಚೆ ದಯಮಾಡಿ ಕನ್ನಡದ ಸಿನಿಮಾಗಳನ್ನ ಮಾಡಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಪ್ಪ ನಾನು. ಆಮೇಲೆ ಅಭಿಷೇಕ್. ಓಕೆ 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 ಮಿತ್ರ ಅವ್ರು ಇದ್ದಾರೆ. ಮಿತ್ರ ಅವ್ರ ಬಗ್ಗೆ ಥ್ಯಾಂಕ್ ಯು. ಮಿತ್ರ ಅವರು ನೀವು ಹೇಳಿದ್ದು ನನಗೆ ಎಮೋಷ್ನಲಿ ಟಚ್ ಆಯ್ತು. ಆವಾಗಲೇ ದುನಿಯಲ್ಲಿ ಸಾಲ ಮಾಡೋದು ತುಪ್ಪ ತಿನ್ನು ಯಶವಂತಪುರ ಯಾರ್ಡಲ್ಲಿ ನಾವು ಮಾಡಿದ್ವಿ ನೈಟ್. ಅವತ್ತು ಮಳೆ, ಚಿಕ್ಕ ಗಾಡೀಲಿ ಕೂತು ನಾನು ನೀವು ರಘು ಅಣ್ಣ ಎಲ್ಲ ಅರ್ಧ ಇದು ಮಾಡಿ ಥಂಡಿಗೆ ಬೆಚ್ಚಿಗೆ ಅವತ್ತು ನಾವು ಮಾಡಿದ್ವಿ. ಹೌದು ದೇವರಾಣೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಅರ್ಥ ಆಯ್ತು. ಸೊ ಹಂಗಾಗಿ ಆ ಸಾಂಗ್ ನನ್ನ ಜ್ಞಾಪಕ ಇದೆ. ತುಂಬ ನನಗೆ ಕನೆಕ್ಟ್ ಆಯಿತು. ಆ ಸಿನಿಮಾನು ಹಿಟ್ ಆಗಿದೆ, ಈ ಸಿನಿಮಾನು ಸೂಪರ್ ಹಿಟ್ ಆಗುತ್ತೆ. ಅದು ಯಾರು ಬಾಯಿ ಅರಿಸ್ತಾರಲ್ಲ, ಅದು ಸತ್ಯ ಆಗಲಿ ನಾನು ಕೇಳ್ಕೊತೀನಿ ಯಾವಾಗಲೂ. ಥ್ಯಾಂಕ್ ಯು ಮಿತ್ರ ಅವರೇ, ಥ್ಯಾಂಕ್ ಯು. ಇನ್ಯಾರು ಎಲ್ಲ ಡೈರೆಕ್ಷನ್ ಟೀಮ್ ಹೆಚ್ಚು ಕಡಿಮೆ ಕಾಲ್ ಮಾಡಿಸ್ಕೊಳ್ಳಿ. ಹೆಚ್ಚು ಕಡಿಮೆ ನಮ್ಮ ನಿರ್ದೇಶಕರೊಬ್ಬರೇ ನನ್ನ ಹತ್ರ ಪಾಪ ಮಾತಾಡೋರು. ಮಿಕ್ಕಿದೆಲ್ಲವೂ ಅವರೆಲ್ಲ ಒಂದು ಸಣ್ಣ ಒಂದು ಹೆಜ್ಜೆ ಹಿಂದೆ ಇರೋರು. ಯಾಕಂದರೆ ನಾನು ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಸೆಟ್ಟಲ್ಲಿ ಅಂತ. ಅದರಲ್ಲಿ ಯಾರಿಗಾನ ಬಾಯಿ ತಪ್ಪಿ ಅಂದಿದ್ರೆ ದಯಮಾಡಿ ಕ್ಷಮಿಸಿ. ನಾನು ಹಂಗಾಗಿ ತುಂಬ ಒಳ್ಳೆ ತಂಡ ಇದೆ, ಒಳ್ಳೆ ಸೈನಿಕರಿದ್ದಾರೆ, ಏನು ತೊಂದರೆ ಇಲ್ಲ. ಎಷ್ಟೇ ಯುದ್ಧ ಬಂದರೂ ಗೆಲ್ಲಬೋದು 100%.
ನಮ್ಮ ನಮ್ಮ ಡಿ ಒ ಪಿಯಲ್ಲಿ ನಂಗೆ ಮಾತಾಡೋಕ್ಕೆ ಬರಲ್ಲ ಅಂತಾನೆ ಊರು ತುಂಬ ಊರಾಗೆಲ್ಲ ತೋರಿಸ್ಬಿಡ್ತಾನೆ ಎಲ್ಲ. ಸ್ವಾಮಿ ಅವರು ಬಾಪ ತುಂಬ ಅದ್ಭುತವಾದ ಡಿ ಒ ಪಿ, ಬಾಮ ನಂಗೆ ಮಾತಾಡೋಕ್ಕೆ ಬರಲ್ಲ ಅಂತ ಅಷ್ಟು ಚೆನ್ನಾಗಿ ತೋರಿಸ್ತೀಯಾ. ನಾನು ಫಸ್ಟ್ ಟೈಮು ಇವ್ರು ದೊಡ್ಡ ಡಿ ಒ ಪಿ ಜೊತೆ ನಾನು ಕೆಲಸ ಮಾಡಿರೋದು. ಸೊ ಹಂಗಾಗಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು. ಇನ್ಯಾರಿದ್ದಾರೆ ಜಡೇಶ್? ಇನ್ಯಾರಿದ್ದಾರಪ್ಪ? ಓ ಅಜನೀಶ್ ಲೋಕನಾಥ್ ಅವರು ನನ್ನ ರಚಿತಾರಾಮ್ ಅವರ ಕಾಂಬಿನೇಷನ್ ಜಾನಿ ಜಾನಿ ಎಸ್ ಪಪ್ಪ ಆದಮೇಲೆ ಮತ್ತೆ ನಾನು ಅಜನೀಶ್ ಒಟ್ಟಿಗೆ ಸೇರಿರೋದು. ಹೌದೌದು. ಸೊ ಹಂಗಾಗಿ ಅಜನೀಶ್ ನಾನು ಯಾವಾಗಲೂ ಹೇಳ್ತಿದ್ದೆ, ಅಜನೀಶ್ ಸಕ್ಕತ್ತಾಗಬೇಕು ಸರಿ ತಿರ್ಗಾ ಈ ಕಾರ್ಯಕ್ರಮ ಅಂತ, ಸರ್ ಈ ಪ್ರೋಗ್ರಾಮ್ ಅಂತ. ಡನ್ನೇ ಸೂಪರ್ ಕೆಲಸ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅವರು. ಅದನ್ನು ಬಿಟ್ಟು ಬಂದಂಥ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಏನು ಹೇಳಿ, ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರ. ಇವತ್ತೆಲ್ಲ ಬಂದು ನಮ್ಮನ್ನು ಹರಿಸಿರೋದಕ್ಕೆ ಯಾವಾಗಲೂ ನಾವು ಕಲಾವಿದರು ಪಡ್ಕೊಳ್ಳೋಂಥ ಆಶೀರ್ವಾದ ಅದೇನೆ. ನಾವು ಯಾವತ್ತೂ ಮರೆಯಲ್ಲ ನಿಮ್ಮನ್ನು, ಸದಾ ನಿಮಗೆ ಚಿರಋಣಿಯಾಗಿರ್ತೀವಿ. ಮತ್ತೊಮ್ಮೆ ಜಡೇಶ್ಗೆ ನಿಮ್ಗೆ ಹ್ಯಾಟ್ಸ್ ಆಫ್ ಅಂತ, ಪ್ರೊಡ್ಯೂಸರ್ಸ್ಗೆ ಇನ್ನೊಂದ್ಸತಿ ನಿಮಗೆ ಜೈ ಅಂತ, ಮತ್ತಿನ್ನೊಂದ್ಸರಿ ಕರೆದು ಊಟ ಹಾಕಿ ಸ್ವಾಮಿ ಅಂತ ಕೇಳ್ಕೋತಾ ಹೀಗೆ ಅವಕಾಶನ ನನಗೆ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿರಲಿ, ಎಲ್ಲರ ಮನೇನೂ ತಣ್ಣಗಿರಲಿ, ಅಷ್ಟೇ. ಸಂತೋಷವಾಗಿರಲಿ ಎಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಆಲ್ಮೋಸ್ಟ್ ಮುಗೀತು. ಇನ್ನೊಂದು 2 ನಿಮಿಷ ಸರ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ನೀವು ನೋಡದೇ ಇರೋಂಥ ಗೆಲುವಿಲ್ಲ, ನೀವು ನೋಡದೇ ಇರೋಂಥ ಸೋಲು ಇಲ್ಲ. ಆದ್ರೆ ಯಾವುದೇ ಒಂದು ಸೋಲು ಜೀವನದ ಸೋಲಲ್ಲ ಅಂತ ಬಹಳ ಚೆನ್ನಾಗಿ ಇನ್ಸ್ಪೈರ್ ಮಾಡಿದವ್ರು ನೀವು. ಹಾಗೆ ಯಾರ್ದಾದ್ರೂ ಕಷ್ಟ ಕಣ್ಣೀರು ಅಂದ್ರೆ ಅಲ್ಲೂ ವಿಜಯ್ ಸರ್ ಇರ್ತಾರೆ. ಯಾವ್ದಾದ್ರೂ ಸಿನಿಮಾ ಗೆದ್ದಾಗ ಅವ್ರಿಗೂ ಸಾಥ್ ಕೊಡ್ತಾರೆ. ನಮ್ಮ ಕನ್ನಡ ಸಿನಿಮಾ ಗೆಲ್ತು ಅಂತ ಎಲ್ಲ ವೇದಿಕೆಯಲ್ಲೂ ಕನ್ನಡ ಇಂಡಸ್ಟ್ರಿ ಪರವಾಗಿ ಬಹಳ ಚೆನ್ನಾಗಿ ಸ್ಟ್ಯಾಂಡ್ ತಗೋತಾರೆ, ಒಂದು ಧ್ವನಿ ಆಗ್ತೀರಾ. ಹಾಗಾಗಿ ಕನ್ನಡಿಗರಿಗೆ ನೀವು ಹೆಮ್ಮೆ ಸರ್. ನಿಮ್ಮ ಸಿನಿಮಾ ಗೆದ್ರೆ ನಮ್ಗೆಲ್ರಿಗೂ ನಾವು ಗೆದ್ದ ಹಾಗೆ ಲೆಕ್ಕ. ನಾವು ಕನ್ನಡಿಗರು ಎಲ್ಲೂ ತಲೆ ಬಾಗಬಾರ್ದು, ತಲೆ ಬಾಗೋದು ಇಲ್ಲ ಯಾರಿಗೂ. ಲ್ಯಾಂಡ್ ಲಾರ್ಡ್ ಸಿನಿಮಾ ತಂಡದ ಪರವಾಗಿ ಹಾಗೆ ವಿಜಯ್ ಸರ್ ಅಭಿಮಾನಿ ಬಳಗದ ಪರವಾಗಿ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇದೆ. ದಯವಿಟ್ಟು ಅವ್ರು ಮಾತ್ರ ವೇದಿಕೆ ಮೇಲೆ ಬರ್ಬೇಕು. ಒಂದು ಸಹಾಯ ಮಾಡಿ ಪಾಪ. ಇಬ್ರು ಹೆಣ್ಮಕ್ಳು ಬಂದಿದ್ದಾರೆ ನೋಡಿ ಬೌನ್ಸರ್ಸ್ ಅಲ್ಲಿ, ಖುಷಿ ಆಯ್ತು ಪಾಪ. ಬೌನ್ಸರ್ಸ್ ಹೆಣ್ಮಕ್ಳು ರಚಿತಾರಾಮ್ ಪಾಪ ಹೆಣ್ಮಕ್ಳು ಬೌನ್ಸರ್ಸ್ ಆಗಿದ್ದಾರೆ ಇವತ್ತು. ಅಂದ್ರೆ ಬಾಮಗು ಬಾಬಾ ಬಾಬಾ. ಹಾಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ಮೇಡಮ್ ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. 1 ನಿಮಿಷ, ಯಾರು ವೇದಿಕೆ ಮೇಲೆ ಬೇರೆಯವ್ರು ಬರಬಾರ್ದು. ಆಯ್ತಮ್ಮ, ನಾನು ನೋಡಿದ್ದು. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಬೌನ್ಸರ್ಸ್ ಪಾಪ ಎಲ್ಲ ಕಷ್ಟಪಟ್ಟು ಬರ್ತಾರೆ ಜೀವನ ಮಾಡಕ್ಕೆ, ಅದ್ರಲ್ಲಿ ಹೆಣ್ಮಕ್ಳು ಬೌನ್ಸರ್ಸ್ ಬಂದಿದ್ದಾರೆ ನೋಡಪ್ಪ. ನನ್ಗೆ ಸಖತ್ ಖುಷಿ ಆಯ್ತು. ರಚಿತಾರಾಮ್ ಅವ್ರು ರೈಟ್ ಟು ಲೆಫ್ಟ್ ನೀವೇನಾ? ನನ್ಗೆ ನಿಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅರಸ್ತಾ ಕನ್ನಡೋತ್ಸವ ಶುಭಾಶಯಗಳು ಹೇಳ್ತಾ, ನನಗೆ ನೀವು ಈ ಸ್ಥಾನದಲ್ಲಿ ಬಂದು ನಿಂತಿರೋ ತುಂಬ ಖುಷಿ ಆಯಿತು. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳಿಗೆ ಮುಂದೆ ಬರಬೇಕು, ಖುಷಿ ಆಗತ್ತಮ್ಮ. ಇನ್ನೇನಪ್ಪ? ಓಕೆ, 1 ಗಂಟೆಗೆ ಇಲ್ಲೇ ಬೇರೆ ಸಿನಿಮಾ ಶೋ ಇದೆ. ಹಾಗಾಗಿ ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೀವಿ ನಾವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನೊಂದು